ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಜಯನ್ಯ ವ್ಲಾಗ್. ಇದು ಗುರುವಾರದ ವ್ಲಾಗ್. ಈ ವಿಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಗ್ಗೆ ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಣ ಅಂದ್ಬಿಟ್ಟು ಸೌತೆಕಾಯಿ, ಶುಂಠಿ, ಪುದೀನ ಹಾಕಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಚಯಾ ಸೀಡ್ಸ್ ನೆನೆಹಾಕಿದೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಇದು ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು, ಮತ್ತು ಸ್ಕಿನ್ ಗ್ಲೋ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನೂ ಎಷ್ಟೊಂದು ಅಡ್ವಾಂಟೇಜಸ್ ಇದೆ. ಪಪ್ಪಾಯ ಕಟ್ ಮಾಡೋಕ್ಕೆ ಸಿಪ್ಪೆ ತೆಗೆದಿಟ್ಟಿದ್ವಿ. ಟಿಫನ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಎಲ್ಲರೂ ಹೆಂಗೆ ಮಾಡ್ತಾರೋ ಅದೇ ಥರ ನಾನು ಮಾಡಿದ್ದೀನಿ. ಪಾಲಕ್ ಸೊಪ್ಪು ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಡೈಲಿ ಏನಾದರೂ ವೆಜಿಟೇಬಲ್ಸ್ ಪಲ್ಯ ಆ ಥರನೇ ಮಾಡೋದು. ನನಗೆ ರೊಟ್ಟಿಗೆ ಪಲ್ಯ ಇಲ್ಲಾಂದರೆ ಕಾಳು ಪಲ್ಯ ಆ ಥರ ಇದ್ರೇ ನನಗೆ ಒಂಥರ ಒಂದಿನ ಹೆಲ್ದಿ ಫುಡ್ ತಿಂದಿದ್ದೀನಿ ಅನ್ನೋ ಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಪಲ್ಯ, ಸಲಾಡ್ ಇಲ್ಲ ಕಾಳುಗಳ ಪಲ್ಯ ಈ ಥರನೇ ಜಾಸ್ತಿ ಮಾಡೋದು. ನೆಕ್ಸ್ಟು ಇದು ಪೋಹಾಗೆ ಪಾಲಕ್ ಸೊಪ್ಪು ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಅದು ಒಂದು ತರಕಾರಿ ಒಂದು ಸೊಪ್ಪು ಸೇರಿಕೊಳ್ಳುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟು ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಿತ್ತು, ತಿಂದ್ವಿ. ಮತ್ತು ಇವತ್ತು ವಾರ ಮಾಡಬೇಕಾಗಿತ್ತು, ಗುರುವಾರ ಮಾಡಬೇಕಿತ್ತು, ಮತ್ತು ಮನೆಯೆಲ್ಲ ಒರೆಸ್ಬೇಕಿತ್ತು. ಹಂಗಾಗಿ ಕೆಲಸ ಎಲ್ಲ ಮುಗಿಸ್ಬೇಕಾಗಿತ್ತಲ್ಲ, ಹಂಗಾಗಿ ಅವಲಕ್ಕಿ ಉಪ್ಪಿಟ್ಟು ಬೇಗ ಆಗುತ್ತೆ ಅನ್ನೋ ಕಾರಣದಿಂದ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ ಅಷ್ಟೇ. ಅವಲಕ್ಕಿ ಉಪ್ಪಿಟ್ಟು ಆದಮೇಲೆ ಇದು ಪಪ್ಪಾಯನ ಬೆಳಗ್ಗೆನೇ ಕಟ್ ಮಾಡಿ ಇಡ್ತೀವಿ. ಯಾಕಂದರೆ ಮಕ್ಕಳು ಬೆಳಗ್ಗೆನೇ ಪಪ್ಪಾಯ ತಿಂದರೆ ಚೆನ್ನಾಗಿ ಹಸ್ವಾಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಇಡ್ತೀವಿ. ನನ್ನ ಮಗ ಮೋನ್ವಿ ತಿನ್ನಲಿ ಅಂದ್ಬಿಟ್ಟು. ನೆಕ್ಸ್ಟು ಗುರುವಾರ ಮಾಡಾದಮೇಲೆ ಸಲಾಡ್ ಆದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಯಾಬೇಜ್ ಇತ್ತು, ಅದಕ್ಕೋಸ್ಕರ ಕ್ಯಾರೆಟು ಮತ್ತು ಕ್ಯಾಬೇಜ್ ಹಾಕ್ಕೊಂಡು ಸಲಾಡ್ ಮಾಡಿಕೊಂಡೆ. ಅದಕ್ಕೆ ಒಂದಲ್ಗ ಸೊಪ್ಪು ಸ್ವಲ್ಪ ಇತ್ತು, ಅದನ್ನು ಸೇರಿಸೋಣ ಅಂದ್ಬಿಟ್ಟು ಸೇರಿಸಿದೆ, ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು, ಆದರೆ ಇದನ್ನ ಫುಲ್ ಬೇಯಿಸಬಾರ್ದು, ಹಾಫ್ ಬಾಯ್ಲ್ ಮಾಡಬೇಕು. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಮತ್ತು ಒಂದು ಈರುಳ್ಳಿ, ನೆಕ್ಸ್ಟು ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಒಂದು ಅರ್ಧ ಟೊಮೆಟೊ, ನೆಕ್ಸ್ಟು ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ಆದಮೇಲೆ ಒಂದಲ್ಗ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ, ಇತ್ತಲ್ವ ಅದು ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಹಾಕ್ಕೊಂಡೆ. ನೆಕ್ಸ್ಟ್ ಕ್ಯಾಬೇಜ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫುಲ್ ಬೇಯಿಸಬಾರ್ದು, ಇದನ್ನು ಹಾಫ್ ಬಾಯ್ಲ್ ಮಾಡ್ಕೊಬೇಕು. ಹಾಫ್ ಬಾಯ್ಲ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು ಡ್ರೈ ರೋಸ್ಟ್ ಮಾಡಿರೋ ಅಂಥ ಹೆಸ್ರು ಕಾಳು ಮತ್ತು ಕಡಲೆಬೀಜ, ಹುರುಳಿಕಾಳು, ಆಮೇಲೆ ಕಡಲೆಕಾಳು ಇಷ್ಟು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಸಲಾಡ್ ಮಾಡಿಕೊಂಡಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಎಲ್ಲದನ್ನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ, ಹೆಸ್ರು ಕಾಳು ಡ್ರೈ ರೋಸ್ಟ್ ಮಾಡಿದ್ದೀನಿ, ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಹುರುಳಿಕಾಳು 1 ಸ್ಪೂನು, ಮತ್ತು ಕಡಲೆಕಾಳು 1 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡ್ರೆ, ನಿಂಬೆ ರಸ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆಲ್ಲ, ಅದರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅವರೆಕಾಳು ನೆನೆಹಾಕಿದ್ದೆ. ಅಂದರೆ ಇವು ಒಣ ಅವರೆಕಾಳು, ಇವು ಒಣಗಿರ್ತವೆ. ಸೊ ಅದಕ್ಕೆ ಫಸ್ಟೇ ಸ್ವಲ್ಪ ನೆನೆಹಾಕಿದ್ದೆ ಬಿಸಿನೀರಲ್ಲಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಅರಿಶಿನ ಮತ್ತು ಬೂದುಗುಂಬಳಕಾಯಿ ಸ್ವಲ್ಪ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಸಾಂಬಾರು ಅಂದ್ಬಿಟ್ಟು ಹಾಕಿ ಒಂದು 4 ವಿಷಲ್ ಕೂಗಿಸ್ದೆ. ಅದಕ್ಕೆ ಖಾರ ರುಬ್ಬಿಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕಾಯಿ, ಒಂದು ಅರ್ಧ ಈರುಳ್ಳಿ, 1 ಬೆಳ್ಳುಳ್ಳಿ, 1 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಸಾಂಬಾರು ಪೌಡರ್, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಕಾಳು ವಿಷಲ್ ಆದಮೇಲೆ, ಅದು ವಿಷಲ್ ಇಳಿಬೇಕಿತ್ತಲ್ಲ, ಅಷ್ಟರಲ್ಲಿ ಮುದ್ದೆ ಮತ್ತು ಅನ್ನ ಮಾಡಿಕೊಂಡೆ. ನಾವು ಡೈಲಿ ಮುದ್ದೆ ಇದ್ದೇ ಇರುತ್ತೆ ಮಧ್ಯಾಹ್ನ, ಆಲ್ಮೋಸ್ಟ್ ಯಾವಾಗಾದರೂ ಮಿಸ್ ಆದರೆ ಅಪರೂಪಕ್ಕೆ ಮಿಸ್ ಆಗುತ್ತೆ ಅಷ್ಟೇ. ಕಾಳು ಬೆಂದಿದೆಯಾ ಅಂತ ನೋಡಬೇಕು. ಕಾಳು ಬೆಂದಿದೆ, ಇದು ಒಣ ಅವರೆಕಾಳಾಗಿರೋದ್ರಿಂದ ಸ್ವಲ್ಪ ಬೇಗ ಬೇಯಲ್ಲ. ನೆಕ್ಸ್ಟ್ ಅದು ಬೆಂದಿತ್ತು, ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ, ಇಂಗು, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ,
ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಟೊಮೊಟೊ, ಒಂದು ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಖಾರ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಅಷ್ಟರಲ್ಲಿ ಸ್ವಲ್ಪ ನಿಂಬೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ. ನಿಂಬೆಹಣ್ಣಲ್ಲ, ಅದು ಹುಣಸೆ ಹಣ್ಣು ಸ್ವಲ್ಪ ನೆನೆ ಹಾಕಿಟ್ಟಿದ್ದೆ, ಒಂದು 2 ಇಂಚಷ್ಟು. ಟೊಮೊಟೊನೂ ಹಾಕಿರ್ತೀವಲ್ವ, ನೋಡ್ಕೊಂಡು ಹಾಕೋಬೇಕು. ಆದರೆ ಹುಣಸೆ ಹುಳಿ ಹಾಕಿದ್ರೇ ಟೇಸ್ಟ್ ಇರೋದು ಇದು ಸಾಂಬಾರು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುದ್ದೆ ಜೊತೆ ಅವರೆಕಾಳು ಸಾಂಬಾರು ರೆಡಿ. ನೆಕ್ಸ್ಟು ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೆ, ಅಂದರೆ ಮಷಿನ್ಗೆ ಹಾಕಿದ್ದು, ಅದೆಲ್ಲ ಒಣಗಿದ್ದು ತೆಗೆದು ಎಲ್ಲ ಮಡಿಸಿಟ್ಟೆ. ಎಲ್ಲ ಮಡಿಸ್ಬಿಟ್ಟು ಅವ್ರವ್ರ ಜಾಗಕ್ಕಿಟ್ಟು ಅದಾದಮೇಲೆ ಸ್ವಲ್ಪ ಟಿ ವಿ ನೋಡೋಣ ಅಂತ ಟಿ ವಿ ನೋಡಿದೆ. ನೆಕ್ಸ್ಟ್ ನಮ್ಮ ಪಾಪು ಇನ್ನೇನು ಎದ್ದೇಳ್ತಾ ಇದ್ದ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಹಾಲು ಕಾಯಿಸಿಟ್ಬಿಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೆ. ಹಾಗೆ ಪಾತ್ರೆಗಳೆಲ್ಲ ತೊಳೆದವಿದ್ದು ಅವನ್ನೆಲ್ಲ ಜೋಡಿಸ್ಕೊತಾ ಇದ್ದೆ ಆಯಾ ಜಾಗಕ್ಕೆ. ಎಲ್ಲ ಜೋಡಿಸಿಟ್ಬಿಟ್ಟು ಅಷ್ಟರಲ್ಲಿ ಹಾಲು ಕಾಯ್ತು. ಅದಕ್ಕೆ ಸ್ವಲ್ಪ ಬೂಸ್ಟ್ ಹಾಕಿ ಕುಡಿಸ್ತೀನಿ ಅವನಿಗೆ, ಬೂಸ್ಟು ಮತ್ತು ಬೆಲ್ಲ. ಅಷ್ಟರಲ್ಲಿ ಅವನು ಎದ್ದ. ನೆಕ್ಸ್ಟ್ ಅವನು ಎದ್ಮೇಲೆ ಏನು ಕೆಲಸನೂ ಮಾಡ್ಕೊಳಕ್ಕಾಗಲ್ಲ ನಾನು. ನೆಕ್ಸ್ಟು ಸಂಜೆ ನಾವು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ವಿ. ನಮ್ಮ ಪಾಪು ಯಾಕೋ ಸ್ವಲ್ಪ ಹೆದ್ರುಕೊಳ್ತಾ ಇದ್ದ, ನಿದ್ದೆಲೆಲ್ಲ ಎದ್ದು ಅಳ್ತಾ ಇದ್ದ. ಹಂಗಾಗಿ ಒಂದು ತಾಯ್ತ ಹಾಕ್ಸೋಣ ಅಂದ್ಬಿಟ್ಟು ಹೊರಟ್ವಿ. ಸ್ವಲ್ಪ ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡ್ವಿ. ಇವತ್ತು ಟೈಮ್ ಆಯಿತು ಹೋಗೋಕ್ಕೆ. ನಿನ್ನೆ ಮಳೆ ಬಂತು, ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಗಣಪತಿ ಟೆಂಪಲ್ ಇದೆ, ಅಲ್ಲಿಗೂ ನಮಸ್ಕಾರ ಮಾಡಿಕೊಂಡು ಹಂಗೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಇದೇ ಗಾಳಿ ಆಂಜನೇಯ ಟೆಂಪಲ್, ತುಂಬ ಪವರ್ಫುಲ್ ಇದೆ. ಇಲ್ಲಿ ಒಂದು ತಾಯ್ತ ಹಾಕ್ಸ್ಬಿಟ್ರೆ ನಮ್ಮ ಪಾಪ ಹಾಗೆ ನಿದ್ದೆಲೆಲ್ಲ ಎದ್ದು ಅಳೋದು ಆ ಥರ ಎಲ್ಲ ಮಾಡಲ್ಲ. ನಿದ್ದೆಲೆಲ್ಲ ಎದ್ದು ಅಳೋದು ಹಾಗೆಲ್ಲ ಮಾಡಿದಾಗ ನಾವು ಇಲ್ಲಿಗೆ ಕರ್ಕೊಂಬಂದು ಒಂದು ತಾಯ್ತ ಹಾಕ್ಸ್ತೀವಿ. ತಾಯ್ತ ಹಾಕ್ಸಿದ್ರೆ ಅವನು ಅದು ಕಡಿಮೆ ಆಗುತ್ತೆ ಆಲ್ಮೋಸ್ಟು. ನೆಕ್ಸ್ಟ್ ಇಲ್ಲೊಂದು ದೊಡ್ಡ ಆಂಜನೇಯ ಇತ್ತಲ್ಲ, ಅದು ನೋಡಿ ಅವನಿಗೆ ಫುಲ್ ಸರ್ಪ್ರೈಸ್, ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು ಕೈ ಮುಗಿತಾ ಇದ್ದ. ಅವನಿಗೆ ದೇವರೆಲ್ಲಾದರೂ ನೋಡಿದ್ರೆ ಅವನು ಕೈ ಮುಗಿತಾ ಇರ್ತಾನೆ. ಹಾಗೆ ಹೇಳ್ತಾವ ನಮಗೆ ಎಷ್ಟು ದೊಡ್ಡದದು ಅಂತ. ಅವನಿಗೆ ಫುಲ್ ಖುಷಿ ಆಯಿತು ನೋಡಿ. ನೆಕ್ಸ್ಟು ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ರೆ ಅವನು ಕೈ ಹಿಡ್ಕೊಳಕ್ಕೆ ಹೋದರೆ ಏನು ಮಾಡಿದ್ರು ಕೈ ಕೊಡಲ್ಲ. ಅವನು ಒಬ್ಬನೇ ಹೋಗಬೇಕು ಅನ್ನೋ ಥರ ಅವನಿಗೆ, ನಾನು ದೊಡ್ಡವನು ಅನ್ನೋ ಥರ ಫೀಲಿಂಗು. ಹಾಗಾಗಿ ಕೈ ಕೊಡ್ತಿರ್ಲಿಲ್ಲ. ಆಮೇಲೆ ಏನೇನೋ ಮಾಡಿ ಇಟ್ಕೊಂಡೆ. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ನೆಕ್ಸ್ಟ್ ಇಲ್ಲಿ ರಾಮ ಮತ್ತು ಸೀತಾಮಾತೆದು ಇದೆ ಫಸ್ಟು. ಆಂಜನೇಯ ಎಲ್ಲ ಇದೆ ಅಲ್ಲೂ. ನೆಕ್ಸ್ಟ್ ಅದಾದಮೇಲೆ ಗಾಳಿ ಆಂಜನೇಯ ದೇವಸ್ಥಾನ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವರು, ಅಲ್ಲಿ ತಾಯ್ತ ಹಾಕ್ತಾರೆ. ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಆಗ್ತಾಯಿತ್ತು. ಹಾಗಾಗಿ ಅದೇ ಪೂಜೆ ಎಲ್ಲ ಆಯಿತು. ತಾಯ್ತನೂ ಕಟ್ಟಿಸ್ಕೊಂಡು ಬಂದ್ವಿ. ಇಲ್ಲಿ ಈಚೆ ಕಡೆ ಈ ಥರ ಇದೆ, ಅಲ್ಲಿ ದೇವ್ರಿಗೆ ಅಡ್ಡ ಬೀಳೋದು, ಅವನೇ ಫಸ್ಟೋಗಿ ಅಡ್ಡ ಬೀಳೋದು ಆ ಥರ ಎಲ್ಲ ಮಾಡ್ತಾನೆ. ಇಲ್ಲಿ ನವಗ್ರಹಗಳು ಇದ್ದು, ಇಲ್ಲಿ 9 ಪ್ರದಕ್ಷಿಣೆ ಹಾಕ್ಬಿಟ್ಟು ನೆಕ್ಸ್ಟು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲಿ ವಿಜಯನಗರ ಚಾರ್ಜ್ ಶೀಟಲ್ಲಿ ತುಂಬ ಜನ ಇದ್ದರು ಅಲ್ಲೆಲ್ಲ. ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಅದು ಅಂಗಡಿ ಎಲ್ಲ ಎಕ್ಸ್ಟೆಂಡ್ ಆಗಿದ್ದಾವೆ, ತುಂಬ ಜನ ಇದ್ದರು. ಆಮೇಲೆ ಮನೆಗೆ ಹೋಗೋಣ ಅಂತ ಬರ್ತಾಯಿದ್ವಿ, ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಸೂಪರ್ ಮಾರ್ಕೆಟ್ ನಮ್ಮ ಮನೆ ಹತ್ರನೇ ಒಂದಿತ್ತು, ಅಲ್ಲಿ ಬಟಾಣಿ ತರಬೇಕಾಗಿತ್ತು ಅಂದ್ಬಿಟ್ಟು ಹೋಗಿ ತರೋಣ ಅಂತ ಹೋಗಿದ್ದು. ಇಲ್ಲಿ ಇವನು ಈ ಚೇರ್ ಬೇಕು ತೊಗೋಬೇಕು ಅಂತ ಅಂದಿದ್ದ. ನೆಕ್ಸ್ಟ್ ಅಲ್ಲಿ ತೊಗೊಂಡು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.